Good morning. In this session, let us begin with the third chapter of Costing Methods and Techniques paper 2 for BCom 6M of RCUB, that is process costing. So in the last few sessions, we have studied what is job costing, unit costing, contract costing, then even that is operating costing, under which we studied transport costing. Now continuing with the methods, the next method which is used by various industries is process costing. So in this session, let us see what is the meaning of process costing, its features, where is it applied, what is the accounting procedure. Then let us also discuss one simple problem, how the entries are made under process costing. So let us begin with the meaning. So process costing is a method of costing used to ascertain the cost of product at each stage or process of production. ಪ್ರತಿಯೊಂದು ಪ್ರೊಸೆಸ್ ಏನಿರುತ್ತೆ, ಸ್ಟೇಜ್ ಏನಿರುತ್ತೆ, ಆ ಸ್ಟೇಜಿನ ಕಾಸ್ಟ್ ಎಷ್ಟಾಯಿತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಪ್ರಾಸೆಸ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಎಲ್ಲಿ ಪ್ರೊಡಕ್ಷನ್ ಅಲ್ಲಿ ಹಲವಾರು ಸ್ಟೇಜಸ್ಗಳಿರುತ್ತೆ, ಪ್ರಾಸೆಸ್ಗಳಿರುತ್ತೆ, ಬೇರೆ ಬೇರೆ ಪ್ರಾಸೆಸ್ಗಳಿರುತ್ತೆ, ಅಲ್ಲಿ ನಾವು ಈ ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ used for those products where it has to move through various stages or processes. ಸೊ ನಾವು ಹೇಳಬೇಕು ಅಂತಂದ್ರೆ ಟೆಕ್ಸ್ಟೈಲ್. ಸೊ ಟೆಕ್ಸ್ಟೈಲ್ ನೋಡಿ, ಡೈರೆಕ್ಟ್ ಆಗಿ ಟೆಕ್ಸ್ಟೈಲ್ ರೆಡಿ ಆಗಿರಲ್ಲ. ಸೊ ದೇರ್ ವಿಲ್ ಬಿ ಅ ಲೆಂದಿ ಪ್ರೊಸೆಸ್. ಸೊ ಫಸ್ಟ್ ದೇ ವಿಲ್ ಕಾಟನ್ ಅನ್ನ ಥ್ರೆಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಥ್ರೆಡ್ ಇಂದ ದೆನ್ ದೇ ಅಗೇನ್ ಮೂವ್ ಟುವರ್ಡ್ಸ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ಲಾತ್, ದೆನ್ ಫ್ರಮ್ ಕ್ಲಾತ್ ಟು the various dresses. So there are various stages or process involved. So antha production system ಎಲ್ಲಿರುತ್ತೆ, ಅಂಥ ಪ್ರೊಸೆಸ್ ಇನ್ವಾಲ್ವ್ ಆಗಿರುವಂಥ ಪ್ರೊಡಕ್ಷನ್ ಎಲ್ಲಿರುತ್ತೆ, ಅಲ್ಲಿ ನಾವು ಪ್ರೊಸೆಸ್ ಸಿಸ್ಟಮ್ ಅನ್ನ, ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ಕೊಂತೀವಿ. ಸೊ ಇಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಏನ್ ರೆಡಿಯಾಗಿ ಬಂದಿರುತ್ತೆ ಅವೆಲ್ಲ ಐಡೆಂಟಿಕಲ್ ಆಗಿರುತ್ತೆ. ಅಂದ್ರೆ ಅವು ಒಂದಕ್ಕೆ ಇನ್ನೊಂದಕ್ಕೆ ಸೇಮ್ ಆಗಿರುತ್ತೆ, ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ನಾವು ಕಾಣಲ್ಲ. ಸೊ ಸೇಮ್ ಅಮೌಂಟ್ ಆಫ್ ಮೆಟೀರಿಯಲ್ ಬೇಕಾಗತ್ತೆ, ಲೇಬರ್ ಸೇಮ್ ಬೇಕಾಗಿರುತ್ತೆ. ಸೊ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಪರ್ ಯೂನಿಟ್ ಅದು ಕೂಡ ಸೇಮ್ ಆಗಿರುತ್ತೆ. ಸೊ ದ ಫಿನಿಶ್ಡ್ ಪ್ರಾಡಕ್ಟ್ಸ್ ಆರ್ ಐಡೆಂಟಿಕಲ್ ಯೂನಿಟ್ಸ್ which require the same amount of material, labor and overhead per unit. Okay, so like I told you the example, textile irbodu, chemical works irbodu, paint making allu iದೇ ರೀತಿ process ಗಳು ಇನ್ವಾಲ್ವ್ ಆಗಿರುತ್ತೆ. ಆಯಿಲ್ ರಿಫೈನಿಂಗ್, ಸೊ ಆಯಿಲ್ ಕೂಡ ರೆಡಿ ಆಗೋದು ವೇರಿಯಸ್ ಪ್ರೊಸೆಸ್ ಇಂದಾನೆ. ಸೊ ಫಸ್ಟ್ ದೇ ವಿಲ್ ಬಿ ಕ್ರೂಡ್ ಆಯಿಲ್, ಎಲ್ಲ ಆಯಿಲ್ಗಳು ಮಿಕ್ಸ್ ಆಗಿರುವಂತಹ ಒಂದು ಆಯಿಲ್ ಇರುತ್ತೆ. ಅದರಲ್ಲಿಂದ ಬೇರೆ ಬೇರೆ ಸ್ಟೇಜಸ್ಗಳನ್ನ ದಾಟದ ಮೇಲೆ ಆಯಿಲ್, ಸಪರೇಟ್ ಆಯಿಲ್ ರೆಡಿ ಆಗುತ್ತೆ. ಸೊ ಆಯಿಲ್ ರಿಫೈನಿಂಗ್ ಇರ್ಬೋದು, ಪೇಪರ್ ಮೇಕಿಂಗ್, ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ವೇರ್ ವಿ ಕ್ಯಾನ್ ಯೂಸ್ process costing. Now let us see the features. ಸೊ ಫೀಚರ್ಸ್ ಅನ್ನೋದಂತೂ ಬಂತು ಅಂತಂದ್ರೆ, ಇಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ. ಹಾಗೆ ಈ ಫಿನಿಶ್ಡ್ ಪ್ರಾಡಕ್ಟ್ ಏನ್ ಬರುತ್ತೆ ಅದು ಇವೆಲ್ಲ ಪ್ರೊಸೆಸ್ಗಳನ್ನ ದಾಟ್ ಬಂದ ಮೇಲೆನೆ ರೆಡಿ ಆಗೋದು. ಅಂದ್ರೆ ಪ್ರತಿಯೊಂದು ಪ್ರೊಸೆಸ್ ಅನ್ನ ಅಂಡರ್ಗೋ ಆಗ್ಲೇಬೇಕು. ಸೊ ಒಂದ್ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ಆ ಫಿನಿಶ್ಡ್ ಪ್ರಾಡಕ್ಟ್ ರೆಡಿ ಆಗಿರಲ್ಲ. ಲಾಸ್ಟ್ ಪ್ರೊಸೆಸ್ ಯಾವಾಗ ಅದು ಅದ್ರ ಥ್ರೂ ಹೋಗುತ್ತೆ ಅವಾಗಷ್ಟೇ ಫೈನಲ್ ಪ್ರಾಡಕ್ಟ್ ರೆಡಿ ಆಗುತ್ತೆ. ಸೊ ಪ್ರೊಡಕ್ಷನ್ ಇಸ್ ಕಂಟಿನ್ಯೂಸ್ ಅಂಡ್ ದ ಫೈನಲ್ ಪ್ರಾಡಕ್ಟ್ ಇಸ್ ದ ರಿಸಲ್ಟ್ ಆಫ್ ಅ ಸೀಕ್ವೆನ್ಸ್ ಆಫ್ ಪ್ರೊಸೆಸಸ್ ಆರ್ ಆಪರೇಷನ್ಸ್. ಸೊ ಇವೆಲ್ಲ ಪ್ರೊಸೆಸ್ ಅನ್ನ ದಾಟದ ಮೇಲೆನೆ ಫೈನಲ್ ಪ್ರಾಡಕ್ಟ್ ರೆಡಿ ಆಗತ್ತೆ. ಹಾಗೆ ಈ ರೆಡಿ ಆಗಿರುವಂತ ಪ್ರಾಡಕ್ಟ್ಗಳು ಐಡೆಂಟಿಕಲ್ ಇರುತ್ತೆ, ಅಂದ್ರೆ ಒಂದಕ್ಕೆ ಇನ್ನೊಂದು ಸೇಮ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಆಗಿರುತ್ತೆ, ಮತ್ತೆ ಹೋಮೋಜೀನಿಯಸ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಹೋಮೋಜೀನಿಯಸ್ ಅಂತ ಅಂದ್ರೆ ದೇ ಆರ್ ಸೇಮ್, ದೇ ಆರ್ ನಾಟ್ ಡಿಫ್ರೆಂಟ್ ಅಂತ. ಓಕೆ, ಸೊ ಈ ಅಂಥ ಪ್ರಾಡಕ್ಟ್ಸ್ ಗಳಿಗೆ ನಾವು ಪ್ರೊಸೆಸ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದ್ಸತಿ ಈ ಪ್ರೊಸೆಸ್ ಅಲ್ಲಿ ಬಿಟ್ಟು ಬಿಟ್ರೆ ಅವೆಲ್ಲ ಒಂದೇ ರೀತಿಯಾಗಿ ರೆಡಿಯಾಗಿ ಬರ್ತಾ ಹೋಗುತ್ತೆ.
ದೆನ್ ಈ ಪ್ರೊಸೆಸ್ ಅನ್ನೋದೇನಿದೆ ಅದು ಮೊದಲೇ ಪ್ರೀ ಡಿಟರ್ಮಿನ್ಡ್ ಆಗಿರುತ್ತೆ, ಡೆಫಿನೆಟ್ ಆಗಿರುತ್ತೆ, ಸ್ಪೆಸಿಫಿಕ್ ಆಗಿ ಇರುತ್ತೆ. ಅಂದ್ರೆ ಈ ಪ್ರೊಸೆಸಸ್ಗಳು ಮೊದಲೇ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅನ್ನೋ ಸೀಕ್ವೆನ್ಸ್ ಅನ್ನ ಮೊದಲೇ ನಿರ್ಧರಿಸಿರ್ತಾರೆ. ಫಿಕ್ಸ್ ಇರುತ್ತೆ, ಡೆಫಿನೆಟ್ ಆಗಿರುತ್ತೆ, ಅಲ್ಲಿ ಯಾವುದೇ ಡೌಟ್ ಅನ್ನೋದು ಇರುವುದಿಲ್ಲ. ಸೊ ಯಾವ ಪ್ರೊಸೆಸ್ ಆದ್ಮೇಲೆ ಯಾವ ಪ್ರೊಸೆಸ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ದೆನ್ ಒಂದು ಪ್ರೊಸೆಸ್ ಅನ್ನ ದಾಟಿದ ತಕ್ಷಣ ಒಂದು ಪ್ರೊಸೆಸ್ಸಿನ ಫೈನಲ್ ಪ್ರಾಡಕ್ಟ್ ಇನ್ನೊಂದು ಪ್ರೊಸೆಸ್ಸಿಗೆ ರಾ ಮೆಟೀರಿಯಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಈಗ ಒಂದು ಪ್ರಾಡಕ್ಟ್ ರೆಡಿ ಆಗಬೇಕು ಅಂತಂದ್ರೆ ಅದು ಬೇರೆ ಬೇರೆ ಪ್ರೊಸೆಸ್ ಥ್ರೂ ಹೋಗ್ಬೇಕು ಅಂದಾಗ ಒಂದು ಪ್ರೊಸೆಸ್ ರಾ ಮೆಟೀರಿಯಲ್ ಒಂದು ಪ್ರೊಸೆಸ್ ಎಂಟರ್ ಆಗುತ್ತೆ. ಆ ಪ್ರೊಸೆಸ್ ಮುಗಿದ ತಕ್ಷಣ ಅಲ್ಲಿಂದ ಏನು ಒಂದು ಪ್ರಾಡಕ್ಟ್ ರೆಡಿ ಆಗಿರುತ್ತೆ ಅದು ಆ ಪ್ರೊಸೆಸ್ಸಿಗೆ ಫೈನಲ್ ಪ್ರಾಡಕ್ಟ್, ಆದ್ರೆ ಆ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಅದು ರಾ ಮೆಟೀರಿಯಲ್ ಆಗುತ್ತೆ. ಸೊ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ? ಲಾಸ್ಟ್ ಪ್ರೊಸೆಸ್ ವರ್ಗೂನು ಇದೇ ರೀತಿ ಆಗುತ್ತೆ. ಸೊ ಲಾಸ್ಟ್ ಪ್ರೊಸೆಸ್ ಇಂದ ಏನ್ ಪ್ರಾಡಕ್ಟ್ ಬರುತ್ತೆ ದಟ್ ವಿಲ್ ಬಿ ದಿ ಫಿನಿಶ್ಡ್ ಪ್ರಾಡಕ್ಟ್ ಆರ್ ಫೈನಲ್ ಪ್ರಾಡಕ್ಟ್. ಸೊ ಫಿನಿಶ್ಡ್ ಪ್ರಾಡಕ್ಟ್ ಆಫ್ ಒನ್ ಪ್ರೊಸೆಸ್ ಬಿಕಮ್ಸ್ ರಾ ಮೆಟೀರಿಯಲ್ ಆಫ್ ದಿ ಸಬ್ಸಿಕ್ವೆಂಟ್ ಪ್ರೊಸೆಸ್ ಆರ್ processes. Okay, so these are the features of process costing which we see. Now let us see where we are applying this. So application of the method. So ಇದು ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಅಲ್ಲಿ ಅಪ್ಲೈ ಆಗುತ್ತೆ, ಲೈಕ್ ಸಿಮೆಂಟ್ ಪ್ರೊಡಕ್ಷನ್, ಪೇಪರ್, ಪೇಂಟ್ಸ್, ಟೆಕ್ಸ್ಟೈಲ್ಸ್, ರಬ್ಬರ್, ಐರನ್ ಅಂಡ್ ಸ್ಟೀಲ್, ಸೆರಾಮಿಕ್ಸ್. ಸೊ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಅಲ್ಲಿ ನಾವು ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ಯೂಸ್ ಆಗ್ತಿರೋದನ್ನ ನೋಡ್ತೀವಿ. ಹಾಗೆ ಕೆಮಿಕಲ್ ಇಂಡಸ್ಟ್ರೀಸ್ ಲೈಕ್ ಸೋಪ್, ಆಯಿಲ್, ಪರ್ಫ್ಯೂಮ್ಸ್, ಮೆಡಿಸಿನ್ಸ್. ಸೊ ಇಲ್ಲಿ ಕೂಡ ವೇರಿಯಸ್ ಪ್ರೊಸೆಸ್ ಇರುತ್ತೆ, ಹಾಗಾಗಿ ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ನಾವು ಅಪ್ಲೈ ಮಾಡೋದನ್ನ ಕಾಣ್ತೀವಿ. ದೆನ್ ಈವನ್ ಮೈನಿಂಗ್. ಸೊ ನೋಡಿ ಮೈನಿಂಗ್ ಇಂಡಸ್ಟ್ರೀಸ್ ಲೈಕ್ ಮಿನರಲ್ ಆಯಿಲ್, ರಿಫೈನರೀಸ್, ಕೋಲ್, ಗೋಲ್ಡ್, ಐರನ್, ಗ್ಯಾಸ್, ಸಲ್ಫರ್, ಇವೆಲ್ಲ ಮೈನಿಂಗ್ ಗಣಿಗಾರಿಕೆ ಮಾಡ್ತಿರ್ತಾರೆ. ಅಲ್ಲೂ ಬೇರೆ ಬೇರೆ ಪ್ರೊಸೆಸ್ಗಳಿರುತ್ತೆ, ಹಂತಗಳಿರುತ್ತೆ. ಅಲ್ಲೂ ಕೂಡ ನಾವು ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ಅಪ್ಲೈ ಆಗಿರೋದನ್ನ ನೋಡ್ಬೋದು. ದೆನ್ ಪಬ್ಲಿಕ್ ಯುಟಿಲಿಟಿ ವರ್ಕ್ಸ್. ಪಬ್ಲಿಕ್ ಯುಟಿಲಿಟಿ ವರ್ಕ್ಸ್ ಅಂತಂದ್ರೆ ಎಲೆಕ್ಟ್ರಿಸಿಟಿ ಜನರೇಷನ್, ಗ್ಯಾಸ್, ವಾಟರ್ ಸಪ್ಲೈ, ಇಲ್ಲೂ ಕೂಡ ನಾವು ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ಅಪ್ಲಿಕೇಶನ್ ಅನ್ನ ಕಾಣಬಹುದು. Now let us see accounting procedure. So process costing ಅಲ್ಲಿ ಅಕೌಂಟಿಂಗ್ ಪ್ರೊಸೀಜರ್ ಹೇಗೆ ಬರುತ್ತೆ? ಸೊ ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟ್ರಿನ ಏನ್ ಮಾಡಿರ್ತಾರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಥವಾ ಪ್ರೊಸೆಸ್ ಅಂತ ಹೇಳಿ ಡಿವೈಡ್ ಮಾಡಿ ಪ್ರತಿಯೊಂದು ಪ್ರೊಸೆಸ್ಸಿಗೆ, ಪ್ರತಿಯೊಂದು ಆಪರೇಷನ್ಗೆ ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಒಂದು ಸಪರೇಟ್ ಅಕೌಂಟ್ ಅನ್ನ ಇಟ್ಟಿರ್ತಾರೆ. ಸೊ ದ ಫ್ಯಾಕ್ಟ್ರಿ ಇಸ್ ಡಿವೈಡೆಡ್ ಇಂಟು ಡಿಪಾರ್ಟ್ಮೆಂಟ್ಸ್ ಆರ್ ಪ್ರೊಸೆಸಸ್ and an account is kept for each process or operation independently. ಸೊ ಒಂದು ಪ್ರೊಸೆಸ್ ಅನ್ನ ಸಪರೇಟ್ ಅಂತ ಟ್ರೀಟ್ ಮಾಡಿ ಅದಕ್ಕೆ ಸಲುವಾಗಿನೇ ಒಂದು ಪ್ರೊಸೆಸ್ಸಿಗೆ ಅಕೌಂಟ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಸೊ ಹಾಗೆ ಆ ಪ್ರೊಸೆಸ್ ರಿಲೇಟೆಡ್ ಏನೇನ್ ಕಾಸ್ಟ್ ಇರುತ್ತೆ ಲೈಕ್ ಮೆಟೀರಿಯಲ್ಸ್ ಇರ್ಬೋದು, ವೇಜಸ್ ಇರ್ಬೋದು, ಎಕ್ಸ್ಪೆನ್ಸಸ್, ಅದನ್ನ ಆ ಪ್ರೊಸೆಸ್ ಅಕೌಂಟಿಗೆ ಡೆಬಿಟ್ ಮಾಡ್ತಾ ಹೋಗ್ತಾರೆ. Okay, so the cost of materials, wages and expenses are debited to the process concerned. So process 1 ನಡೀತಿದ್ರೆ ಆ process 1 ಇನ ಮೆಟೀರಿಯಲ್ ಕಾಸ್ಟ್, ವೇಜಸ್ ಮತ್ತೆ ಎಕ್ಸ್ಪೆನ್ಸಸ್ ಅನ್ನ ನಾವು ಅಲ್ಲಿ ಡೆಬಿಟ್ ಮಾಡ್ತೀವಿ. ಓಕೆ, ದೆನ್ ಸೊ ಕಾಸ್ಟ್ ಪರ್ ಯೂನಿಟ್ ಏನ್ ಬರುತ್ತೆ ಫಿನಿಶ್ಡ್ ಔಟ್ಪುಟ್ ಆಫ್ ಈಚ್ ಪ್ರೊಸೆಸ್, ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಕಾಸ್ಟ್ ದೆನ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಪ್ರತಿಯೊಂದು ಪ್ರೊಸೆಸ್ ಮುಗಿದ ತಕ್ಷಣ ಆ ಪ್ರೊಸೆಸ್ಗೆ ಕಾಸ್ಟ್ ಎಷ್ಟಾಯ್ತು, ಟೋಟಲ್ ಕಾಸ್ಟ್, ಎಷ್ಟು ಯೂನಿಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಯ್ತು, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್. ಸೊ ದಿ ಕಾಸ್ಟ್ ಪರ್ ಯೂನಿಟ್ ಆಫ್ ಫಿನಿಶ್ಡ್ ಔಟ್ಪುಟ್ ಆಫ್ ಈಚ್ ಪ್ರೊಸೆಸ್ is obtained by dividing the total cost incurred during a period by the number of units produced during that period. So ಹೇಗೆ ಒಂದು ಪ್ರಾಡಕ್ಟ್ ಒಂದು ಪ್ರೊಸೆಸ್ ಇಂದ ಇನ್ನೊಂದು ಪ್ರೊಸೆಸ್ಗೆ ಹೋಗ್ತಾ ಹೋಗುತ್ತೆ, ಕಾಸ್ಟ್ ಆಫ್ ಔಟ್ಪುಟ್ ಅದು ಕೂಡ ನೆಕ್ಸ್ಟ್ ಪ್ರೊಸೆಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಪ್ರೊಸೆಸ್ ನಡೀತಾ ಇದೆ, ಅಲ್ಲಿ ನೀವು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿದ್ರಿ. ಈಗ ಸೆಕೆಂಡ್ ಪ್ರೊಸೆಸ್ಗೆ ಹೋಗುವಾಗ ಆ ಪ್ರಾಡಕ್ಟ್ ಅಷ್ಟೇ ನೀವು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ಈ ಫಸ್ಟ್ ಪ್ರಾಡಕ್ಟ್ ಅಲ್ಲಿ ನೀವು ಏನು ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದನ್ನು ಕೂಡ ಆ ನೆಕ್ಸ್ಟ್ ಪ್ರೊಸೆಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಆಸ್ ದ ಪ್ರಾಡಕ್ಟ್ passes from one process to another, the accumulated cost of output of a process is transferred to the next process. ಸೊ ಈಗ ಇದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ
ವಿ ನೀಡ್ ಟು ಟೇಕ್ ಅಪ್ ಅ ಪ್ರಾಬ್ಲಮ್. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ತಗೊಂಡ್ಬಿಟ್ರೆ ಹೇಗೆ ಇಲ್ಲಿ ರೆಕಾರ್ಡ್ ಆಗತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ಲೆಟ್ ಅಸ್ ಟೇಕ್ ಅಪ್ ಅ ಪ್ರಾಬ್ಲಮ್. The manufacturer of product A requires 4 distinct processes. ಅಂದ್ರೆ ಒಂದು ಪ್ರಾಡಕ್ಟ್ ಎ ನ ರೆಡಿ ಮಾಡಬೇಕು ಅಂತಂದ್ರೆ 4 ಪ್ರೊಸೆಸ್ ಅನ್ನ ಅದು ಒಳಗೊಂಡಿದೆ, ಅಂದ್ರೆ ಹಂತಗಳನ್ನ ಒಳಗೊಂಡಿದೆ. On completion, the product is passed from process number 4 to finished stock. So process number 4 ಮುಗಿದ ತಕ್ಷಣ ಅದನ್ನ ನಾವು ಆ ಪ್ರಾಡಕ್ಟ್ ನ ಫಿನಿಶ್ಡ್ ಸ್ಟಾಕ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. During the period, the following information was obtained in relation to product A. So product A related ಕೆಲವೊಂದು information ಅನ್ನು ಕೊಟ್ಟಿದ್ದಾರೆ. So cost, element of cost ಕೊಟ್ಟಿದ್ದಾರೆ. Then second column is total. Third column is 1 ಅಂತಂದ್ರೆ ಅದು process 1, 2, 3, 4. Okay. So element of cost ಅಲ್ಲಿ first thing we have is direct material. So direct material ಎಲ್ಲ process ಗೆ ಸೇರಿ ಖರ್ಚಾಗಿರೋದು 26,000. ಅದರ ಪ್ರೊಸೆಸ್ 1 ಗೆ 15,000 ಇದೆ, 2 ಗೆ 4,000 ಇದೆ, 3 ನಿಲ್ ಇದೆ, 4 ಗೆ 7,000 ಇದೆ. ಸೊ ಅದೇ ರೀತಿ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಮತ್ತೆ ಪ್ರೊಡಕ್ಷನ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಸೊ ಈಗ ಪ್ರೊಡಕ್ಷನ್ ಓವರ್ ಹೆಡ್ ನೋಡಿ ಟೋಟಲ್ ಅಷ್ಟೇ ಕೊಟ್ಟಿದ್ದಾರೆ, ಪ್ರತಿಯೊಂದು ಪ್ರೊಸೆಸ್ಸಿಗೆ ಎಷ್ಟಿದೆ ಅಂತ ಕೊಟ್ಟಿಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಪ್ರೊಡಕ್ಷನ್ ಓವರ್ ಹೆಡ್ ಇಸ್ ಅಲೋಕೇಟೆಡ್ ಟು ಪ್ರೊಸೆಸಸ್ ಆನ್ ದ ಬೇಸಿಸ್ ಆಫ್ 300% ಆಫ್ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ವೇಜಸ್ ಏನಿದೆ ಅಂದ್ರೆ ಲೇಬರ್ ಏನಿದೆ ಅದರದ್ದು 300% ಅನ್ನ ನೀವು ತಗೊಂಡ್ರೆ ಅದು ಪ್ರೊಡಕ್ಷನ್ ಓವರ್ ಹೆಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಪ್ರೊಡಕ್ಷನ್ ಡ್ಯೂರಿಂಗ್ ದ ಪೀರಿಯಡ್ ವಾಸ್ 1000 kgs. ಸೊ ಓಕೆ, ಇದು ಪ್ರಾಡಕ್ಟ್ ಎ ಟೋಟಲ್ ಪ್ರೊಡಕ್ಷನ್ 1000 kgs ಇದೆ, ಅಂದ್ರೆ ನಮ್ ಕ್ಯಾಲ್ಕುಲೇಷನ್ 1000 kgs ಗೆ ಆಗ್ಬೇಕು. There was no stock of raw materials or work in progress either at the beginning or at the end of the period. ಸೊ ಈ ಪ್ರೊಸೆಸ್ ಸ್ಟಾರ್ಟ್ ಆಗುವಾಗ್ಲೂ ರಾ ಮೆಟೀರಿಯಲ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಇನ ಸ್ಟಾಕ್ ಇರಲಿಲ್ಲ, ಇದು ಮುಗಿದ ಮೇಲೂ ಕೂಡ ಯಾವುದೇ ಸ್ಟಾಕ್ ಉಳಿದಿಲ್ಲ. ಸೊ ಈ ರೀತಿ ಇದ್ದಾಗ ಇಟ್ ಇಸ್ ಪ್ರಿಟಿ ಸಿಂಪಲ್. ಓಕೆ, ಸೊ ಹಾಗಾಗಿ ಇದನ್ನ ನಾವು ಸಿಂಪಲ್ ಪ್ರಾಬ್ಲಮ್ ಅಂತ ಕರಿಬಹುದು. ಸೊ ಶೋ ಪ್ರೊಸೆಸ್ ಅಕೌಂಟ್ಸ್. ಓಕೆ, ಸೊ ನೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ totally 5 accounts, 5 ledger accounts. So first one is process 1, process number 1 account, process 2 account, process 3 account, process 4 account. ಯಾಕಂದ್ರೆ ಎಷ್ಟು ಪ್ರೊಸೆಸ್ ಇರುತ್ತೆ ಅಷ್ಟು ಅಕೌಂಟ್ ಅಂತೂ ಬರುತ್ತೆ. ಅದರ ಜೊತೆಗೆ ಅವ್ರು ಏನ್ ಹೇಳಿದ್ದಾರೆ, ಕಂಪ್ಲೀಷನ್ ಆದ ತಕ್ಷಣ ಆ ಪ್ರಾಡಕ್ಟ್ ಅನ್ನ ನಾವು ಫಿನಿಶ್ಡ್ ಸ್ಟಾಕ್ ಗೆ ಕಳಿಸಿದೀವಿ, ಹಾಗಾಗಿ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅನ್ನು ಕೂಡ ನಾವು ರೆಡಿ ಮಾಡಬೇಕಾಗತ್ತೆ. ಓಕೆ, ಸೊ ಲೆಟ್ us begin and start with the first one, that is process number 1 account. Okay, so process number 1 account only we shall have each side 3 columns, particulars, per kg and total. Same credit side also. Okay, so elements of cost ನೋಡಿ ಮೆಟೀರಿಯಲ್ ಕೊಟ್ಟಿದ್ದಾರೆ, ಲೇಬರ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಓವರ್ ಹೆಡ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಪ್ರೊಸೆಸ್ ಕಾಸ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಏನ್ ನೋಡಿದ್ವಿ, ಎಕ್ಸ್ಪೆನ್ಸಸ್ ಗಳು ಏನೇನಿದೆ, ಕಾಸ್ಟ್ ಏನೇನಿದೆ ಅದನ್ನ ಡೆಬಿಟ್ ಸೈಡ್ ಕೊಡ್ತೀವಿ ಎಂಟ್ರಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ವಿ ವಿಲ್ ಎಂಟರ್ ಡೆಬಿಟ್ ಸೈಡ್. ಸೊ ಮೆಟೀರಿಯಲ್ಸ್ ಅಥವಾ ವೇಜಸ್ ಇವೆಲ್ಲ ಏನಿದೆ ಇದನ್ನ ನಾವು ಡೆಬಿಟ್ ಸೈಡ್ ಅನ್ನ ತೋರಿಸ್ತಾ ಹೋಗ್ತೀವಿ. ಸೊ ಟು ಡೈರೆಕ್ಟ್ ಮೆಟೀರಿಯಲ್. ಸೊ ಡೈರೆಕ್ಟ್ ಮೆಟೀರಿಯಲ್ ಹಿಯರ್ ಇಸ್ 15,000 ಟೋಟಲ್. ಪ್ರೊಸೆಸ್ 1 ಗೆ ನೋಡಿ 15,000 ಇದೆ. per kg 1000 kg ಅಂತಂದ್ರೆ 15,000 divided by 1000 we get 15 rupees. Okay, so 15 rupees per kg, so total 15,000. ಸೊ ಈ ರೀತಿ ನಾವೀಗ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಮಾಡ್ತಾ ಹೋಗೋಣ. ಟು ಡೈರೆಕ್ಟ್ ಲೇಬರ್. ಸೊ ಡೈರೆಕ್ಟ್ ಲೇಬರ್ per kg ನೋಡಿ ಎಷ್ಟಾಗುತ್ತೆ, ಡೈರೆಕ್ಟ್ ಲೇಬರ್ 4,000 ಕೊಟ್ಟಿದ್ದಾರೆ, 4,000 divided by 1,000 will be 2.50. so total is 4,000. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಪರ್ ಕೆಜಿನೂ ಸಿಕ್ಬಿಡುತ್ತೆ, ಟೋಟಲ್ ಸಿಕ್ಬಿಡುತ್ತೆ ಆ ಪ್ರೊಸೆಸ್ ಇಂದ. ದೆನ್ ನೆಕ್ಸ್ಟ್ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್. So direct expenses here, total given is 1,000. 1,000 divided by 1,000 kgs will be 1 rupee.
ಸೊ 1 ರೂಪಿ ಟೋಟಲ್ 1000 ಏನಿದೆ ಅದನ್ನ ನೀವು ಟೋಟಲ್ ಕಾಲಮ್ ಅಲ್ಲಿ ಬರೀ. ಓಕೆ, ಈಗ ಇನ್ನೊಂದು ಎಕ್ಸ್ಪೆನ್ಸಸ್ ಉಳಿದಿರುವಂತದ್ದು ಯಾವುದು? ಟು ಪ್ರೊಡಕ್ಷನ್ ಓವರ್ ಹೆಡ್. ಪ್ರೊಡಕ್ಷನ್ ಓವರ್ ಹೆಡ್. ಓಕೆ, ಪ್ರೊಡಕ್ಷನ್ ಓವರ್ ಹೆಡ್ ಏನು ಹೇಳಿದ್ದಾರೆ? 300% ತಗೊಳ್ಳಿ ಅಂತ ಹೇಳಿದ್ದಾರೆ. 300% ಆನ್ ವಾಟ್? ಆನ್ ಡೈರೆಕ್ಟ್ ವೇಜಸ್ ಅಂದ್ರೆ ಡೈರೆಕ್ಟ್ ಲೇಬರ್. ಸೊ 300% ಆಫ್ ಡೈರೆಕ್ಟ್ ಲೇಬರ್ ಎಷ್ಟಿದೆ ನಮ್ದು? So direct labor here is 2500. Yes, I have to write it here 2500. Okay, 2500. So it is 300% of 2500. Okay, so 2500 now calculate ಮಾಡಿದಾಗ 300% ಅಂದ್ರೆ 7500 ಬರುತ್ತೆ. Per kg ಎಷ್ಟಾಯ್ತು? 7500 divided by 1000 ನಾವು ಮಾಡಿದಾಗ we get 7.5. So write the total 7500. Okay, now take the total. Per kg ನಾವು ಟೋಟಲ್ ಮಾಡಿದಾಗ 26 rupees ಬರುತ್ತೆ. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ 26,000 ಬರುತ್ತೆ. ಈಗ ಇದನ್ನ ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಪ್ರೊಸೆಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಬೈ process 2. So output transferred. See, it is so simple. So ಹಾಗಾದ್ರೆ per kg ಎಷ್ಟಾಯ್ತು ಇಲ್ಲಿ? 26 rupees ಆಯ್ತು. Total 26,000 ಆಯ್ತು. Close this account. So this is how we will be doing for each of the process. Okay. So ಈಗ ಇದನ್ನ process 2 ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಈಗ ಪ್ರೊಸೆಸ್ 2 ನಾವು ಓಪನ್ ಮಾಡುವಾಗ ಮೊದಲು ಪ್ರೊಸೆಸ್ 1 ಇಂದ ಬಂದಿರುವಂತಹ ಈ ಅಮೌಂಟ್ ಅನ್ನ ಎಂಟರ್ ಮಾಡ್ಕೊಳ್ಳೋಣ. ಓಕೆ, ಸೊ ಲೆಟ್ ಅಸ್ ಗೋ ಟು ಪ್ರೊಸೆಸ್ ನಂಬರ್ 2. ಓಕೆ, ಸೊ ದೇರ್ ಇಸ್ ನೋ ಚೇಂಜಸ್. ಇದು 1000 kgs ಗೆನೆ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ? ಮೊದಲು ಇಲ್ಲಿಗ ವಿ ವಿಲ್ ಫಸ್ಟ್ ಟ್ರಾನ್ಸ್ಫರ್ ದಿ ಅಮೌಂಟ್ ಫ್ರಮ್ ಪ್ರೊಸೆಸ್ 1 ಟು ಪ್ರೊಸೆಸ್ 2. Okay, so 2 process 1. So either transfer, you can write transferred. Okay, I have written it in short form. So 26 per kg, 26,000 total. ಈಗ ಮತ್ತೆ ನೀವು ಫಸ್ಟ್ ಇಂದ ನೋಡಿ 2 direct material. So direct material ಎಷ್ಟಿದೆ? ಪ್ರೊಸೆಸ್ 2 4000 ಇದೆ. ಫಸ್ಟ್ ಪರ್ ಯೂನಿಟ್ ನೋಡ್ಕೊಂಡ್ಬಿಡಿ. 4000 divided by 1000 will be 4 rupees. ಸೊ ಟೋಟಲ್ ಕಾಲಮ್ ಅಲ್ಲಿ ಅಮೌಂಟ್ ಬರೀರಿ 4000. ನೆಕ್ಸ್ಟ್ ಸೇಮ್ ಟು ಡೈರೆಕ್ಟ್ ಲೇಬರ್ ಅಥವಾ ವೇಜಸ್. ಸೊ ಡೈರೆಕ್ಟ್ ಲೇಬರ್ ಇಸ್ 3000. ಓಕೆ, ಸೊ 3000 ಅಂತಂದ್ರೆ 1000 kgಗೆ per kg ಎಷ್ಟಾಯ್ತು? 3 rupees ಆಯ್ತು. ಸೊ ಹಿಯರ್ 3000. ಓಕೆ, ದೆನ್ ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಿಲ್ ಇದೆ. ಆದ್ರೆ ನಾವೇನ್ ಮಾಡ್ಬೋದು? ಯು ಕ್ಯಾನ್ ಬಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದನ್ನ ಬಿಟ್ಬಿಡಿ, ಅಥವಾ ಯು ಕ್ಯಾನ್ ಜಸ್ಟ್ write it here dash, that shows nil. Then let's move on to the next one, to production overhead. So production overhead is 300%. 300% of what? 300% of direct wages, that is labor, that is 3000 of 3000 rupees 3000. So 300% of 3000 is 9000. 9000 total ಆಯ್ತು. Per kg it will be 9 rupees. So in total we will write 9000. Okay, now take the total. Per kg column ನಾವು ತಗೊಂಡ್ರೆ we get 42 rupees. Total column ತಗೊಂಡಾಗ we get 42,000. ಈಗ ಇದಕ್ಕೆ ಏನು ಮಾಡಬೇಕು? ನೆಕ್ಸ್ಟ್ ಪ್ರೊಸೆಸ್ ಗೆ ಟ್ರಾನ್ಸ್ಫರ್ ಮಾಡೋದು. So by process 3. Okay, output transfer.
Okay, so per kg ಎಷ್ಟಾಗಿದೆ 42 rupees, total 42,000. So just close the account and let us move on to the next account, that is process 3. Okay, so we will be preparing the next one, that is process 3. Okay, so process 3 again same. First process 2 ಇಂದ ಬಂದಿರುವಂತದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಮೇಲೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಎಕ್ಸ್ಪೆನ್ಸಸ್ ಏನಾದಿತ್ತು ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ ಅನ್ನ ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಟು ಪ್ರಾಸೆಸ್ 2. ಸೊ ಪ್ರಾಸೆಸ್ 2 per kg 42 rupees ಬಂದಿದೆ, ಟೋಟಲ್ 42,000 ಬಂದಿದೆ. Now let us take the expenses of process number 3. To material nil ಇದೆ. So direct material, there is no expenses relating to direct material. ಇದನ್ನ ಬಿಟ್ಬಿಡಿ ಅಥವಾ just you make an entry and write it as nil. Okay, next to direct labor, that is wages. So direct labor here is 9,000. So 9,000 ಅಂತ ಅಂದ್ರೆ per kg 9 rupees ಆಯ್ತು. Okay, so total we can write it here 9,000. Next, direct expenses. So direct expenses here is 2,000 andre per kg 2 rupees ಆಯ್ತು. Total 2,000. Okay, now the last one, production expenses ಅಥವಾ overhead. To production overhead. So this is 300% of direct wages. 300% of direct wages ಅಂತಂದ್ರೆ ಇಲ್ಲಿ ಎಷ್ಟಿದೆ 9,000 ಇದೆ. So 9,000 ಇನ 300% ಅಂತಂದ್ರೆ 27,000 ಆಗುತ್ತೆ. Per kg ಎಷ್ಟಾಗುತ್ತೆ 27 rupees ಆಗುತ್ತೆ. So total ಅಲ್ಲಿ we will write 27,000. Okay, so now take the total. Per kg 80 rupees, total amount 80,000. ಈಗ ಇದನ್ನ next process ಗೆ transfer ಮಾಡಿ by process 4, output transferred. Okay, so per kg 80 rupees, total 80,000. Okay, so 80 rupees, 80,000. Okay, this is our process number 3 account. Now let us move to the process 4 account. Okay, so again here same. First we shall take up the amount transferred from process 3. Then we will take the expenses relating to process 4. Okay, so to process 3, per unit 80, total 80,000. Okay, next to direct material. Direct material is 7,000. Per kg 7 rupees ಆಗುತ್ತೆ. 7,000. Next, to direct labor. So labor here is 12,000. andre per kg it will be 12 rupees. Okay, the next, to direct expenses. Direct expenses is 5,000. andre per kg it will be 5 rupees. Total will be 5,000. Now the last one, to production overhead. 300% of
direct wages. Wages is 12,000. So 12,000 in a 300% ಅಂತಂದ್ರೆ it will be 36,000. Per kg ತಗೊಂಡಾಗ it is 36 rupees. Total ನಾವು ತಗೊಂಡಾಗ it will be 36,000. Now take the total of per kg column 140. Then here it is 1,40,000. Now transfer. Fourth process ಆದ್ಮೇಲೆ ಎಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಅದು finished cost stock account ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. So by finished stock. Okay. So output transfer. Okay, per kg 140, total 1,40,000. Okay, so this is how we are going to prepare. Now close it. Okay, so this is how we will be preparing process account. Now the final one, finished stock account, product A. So process 4 account. So this is by transfer. So illi per kg baro badalu we get kgs andre total quantity anta ನಾವು ಇಲ್ಲಿ ಬರಿತೀವಿ. So you can write quantity, kgs can be written in bracket. Okay, so ಎಷ್ಟು ಆಯ್ತು total ಅನ್ನೋದನ್ನ ನಾವಿಲ್ಲಿ. So what is total kgs is 1,000 kgs. What is the total cost? 1,40,000. So same goes even here. So quantity which will be shown in the form of kgs. So 1 here we are going to show it like this. Process 4 ಇಂದ ಬಂದಿರುವಂತದ್ದು 1,000. ಸೊ ಹೀಗೆ ಎಷ್ಟು ಸತಿ ನಾವು ಬ್ಯಾಚ್ ಈಗ 1,000 ಅಷ್ಟೇ ರೆಡಿ ಆಗಿದೆ. ನೆಕ್ಸ್ಟ್ ಮತ್ತೆ 1,000 ರೆಡಿ ಆದ ತಕ್ಷಣ ಮತ್ತೆ ನಾವು process 4 ಅಕೌಂಟ್ 1,000 kgs ಮತ್ತೆ ಟೋಟಲ್ ತಗೊಂಡು ಆಮೇಲೆ we are going to take the total. Okay, so this is how we are going to record in process account. So this is how process costing works. So ಪ್ರತಿಯೊಂದು process ಇನ total cost ಎಷ್ಟಾಯ್ತು, per kg ಎಷ್ಟಾಯ್ತು, per unit ಎಷ್ಟಾಯ್ತು, ಹಾಗೆ total ಎಷ್ಟಾಯ್ತು ಆ process ಇಂದ ಅಂತ ಮಾಡಿ ಲಾಸ್ಟ್ ಎಲ್ಲ process ಮುಗಿದ ಮೇಲೆ ನಾವು finished goods stock ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. So I hope this was very simple to understand. So in the next session, let us take up the other problems and see how process costing will be used. Thank you.